ಮಹಾತ್ಮ ಗಾಂಧಿ ಪದವಿ ಪೂರ್ವ ಕಾಲೇಜಿನ ಹೆಸರಿನ ಮೇಲೆ ಏನಪ್ಪ ಅಂದರೆ ಅಲ್ಲಿ ಸ್ಥಳದಲ್ಲಿ ಕಾಲೇಜು ಇಲ್ಲ ಮತ್ತು ಯಾವುದೇ ಸಂಸ್ಥೆನೇ ಇಲ್ಲ. ಆದರೆ ಈ ಒಂದು ಹೆಸರಿನ ಮೇಲೆ ಏನಪ್ಪ ಅಂದ್ರೆ ಸಂಬಂಧಪಟ್ಟ ಬಾಕಿಯ ಡೈಮಂಡ್ ಕಾಲೇಜಿನಲ್ಲಿ ಕೋಚಿಂಗ್ ಕೊಟ್ಟು ಅಡ್ಮಿಷನ್ ತೊಗೊಂಡು ಏನಪ್ಪ ಅಂದರೆ ಸಂಸ್ಥೆ ನಡೆಸ್ತಾ ಇದ್ದಾರೆ. ಆದರೆ ಈ ಸಂಸ್ಥೆ ಎಲ್ಲೂ ಕೂಡ ಇಲ್ಲ ಅಂತ ತಮ್ಮ ಮನವಿ ಕೂಡ ಕೊಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಏನಾದರೂ ಇದೆ ಸರ್? ನನಗೆ ಈಗಾಗಲೇ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ತಾಲೂಕು ಶಾಖೆಯವರು ಈ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ದೂರನ್ನು. ಈ ದೂರಿನ ಬಗ್ಗೆ ನಾವು ಮಾನ್ಯ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೀದರ್ವರೆಗೆ ಬರೆದು ಅವರಿಂದ ತನಿಖೆ ಮಾಡಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಸರ್, ಈ ಮತ್ತು ತಮ್ಮ ಗಮನಕ್ಕೆ ಈ ಥರ ಹಲವು ಸಂಸ್ಥೆ ಕೂಡ ಇದ್ದಾವೆ ಅಂತ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ತಾಲೂಕಿನಲ್ಲಿ. ಆಯಿತು, ನಾವು ಇದ್ರ ಬಗ್ಗೆ ನಮ್ಮ DDP ಅವರಿಗೆ ಮಾತಾಡಿಕೊಂಡು ಏನಿದೆ ಈ ಥರ ಯಾವುದಾದ್ರು ಇಲ್ಲಿಗಲ್ ಆಗಿ ಇದು ಮಾಡ್ತಾ ಇದ್ದಾರೆ ಅವ್ರನ್ನ ಕ್ರಮ ತಗೊಳ್ಳೋದು ನಾನು ಬರೀ ದೂರವಾಣಿ ಕೊಡ್ತಾರೆ. ಸರ್, ಇನ್ನೊಂದು ಸಾರ್ವಜನಿಕ ಸಮಸ್ಯೆಗಳು ಏನಂದರೆ ಭಾಲ್ಕಿ ತಾಲೂಕಿನಲ್ಲಿ ಏನು ಪ್ರೈವೇಟ್ ಕಾಲೇಜು ಆಗಲಿ ಸ್ಕೂಲಾಗಲಿ ಅಷ್ಟು ಏನಿದ್ದಾವೆ ಇವಾಗ ಅಡ್ಮಿಷನ್ ಚಾಲೂ ಆಗಿದೆ ಸರ್. ಆದರೆ ಮಕ್ಕಳ ಬಳಿ ಬುಕ್ಸು ಆಗಲಿ ಅಥವಾ ಅಡ್ಮಿಷನ್ ಫೀಸ್ ಅಂತೂ ಅವರು ಮನಸ್ಸಿಗೆ ಬಂದಂಗೆ ಫೀಸ್ ತೊಗೊಳ್ತಾ ಇದ್ದಾರೆ ಒಂದೇದು. ಮತ್ತು ಎರಡನೇ ಬುಕ್ಸ್ ಸಲುವಾಗಿ 6,000 7,000 ಬುಕ್ಸು, ಅದು 6ನೇ ಕ್ಲಾಸು 5ನೇ ಕ್ಲಾಸಲ್ಲಿ ಹುಡುಗರಲ್ಲಿ ಬುಕ್ಸಿಗೆ ಇಷ್ಟು ತೊಗೊಳ್ತಾರೆ ಸರ್. ಹಣದ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಪ್ರೈವೇಟ್ ಕಾಲೇಜು ಏನಪ್ಪ ಅಂದ್ರೆ ಸ್ಕೂಲ್ಗಳು ಏನಪ್ಪ ಅಂದ್ರೆ ಹಣದ ಕೂಡ ಅವರು ಆಸೆ ಇದು ಮಾಡಿ ಏನಪ್ಪ ಅಂದ್ರೆ ಸಾರ್ವಜನಿಕರ ಮಕ್ಕಳಿಗೆ ಏನಪ್ಪ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ತಾರೆ ಸರ್. ಆಯಿತು, ಇಂಥ ತಿಳಿಸಿದ್ರೆ ಈಗ ನಮ್ಮ ತಕ್ಷಣ ಇಲ್ಲಿ DDP ಅವರಿಗೆ ಮಾತಾಡಿ ಆಮೇಲೆ DO ಅವರಿಗೆ ಮಾತಾಡಿ ಈಗ ವಿಷಯ ಕೊಟ್ಟು ತಕ್ಷಣ ಕ್ರಮ ಕೈಗೊಳ್ಳೋಕ್ಕೆ ಕ್ರಮ ಕೈಗೊಳ್ಳೋಕ್ಕೆ